ನಮಸ್ಕಾರ ಸ್ನೇಹಿತರೆ. ವೆನಿಜುವೆಲಾ ಭೂಕಂಪ 188 ಮಂದಿ ಸಾವು. ಯಾವಾಗಾಗಿದೆ ಈ ಘಟನೆ ಅಂತಂದ್ರೆ ಬುಧವಾರ ಸಂಜೆ 6 ಗಂಟೆ ಸುಮಾರಿಗೆ 2 ಸಲ ಭೂಕಂಪ ಆಗಿದೆ. ಸೊ ಎಲ್ಲಾಗಿದೆ? ವೆನಿಜುವೆಲಾದಲ್ಲಿ. ವೆನಿಜುವೆಲಾ ಇರೋದೆಲ್ಲಿ? ದಕ್ಷಿಣ ಅಮೆರಿಕಾದಲ್ಲಿ ಇರುವಂತದ್ದು. ಸೊ ಇಡೀ ವೆನಿಜುವೆಲಾ ನಗರ ಅನ್ನುವಂಥದ್ದು ಏನಿದೆ ಎಲ್ಲವೂ ನೆಲಸಮ ಆಗಿದೆ. ಸೊ ಪೇಪರ್ನಲ್ಲಿ ಕೊಟ್ಟಿರ್ತಕ್ಕಂಥ ಸುದ್ದಿ ಏನು ಅಂತಂದ್ರೆ 188 ಜನ ಸಾವು ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ಲಕ್ಷಕ್ಕೂ ಹೆಚ್ಚು ಜನ ಸಾವನ್ನ ಎದುರು ನೋಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಬರ್ತಿದೆ. ಸೊ ಪೇಪರ್ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಬುಧವಾರ ಸಂಜೆ 2 ಸಲ ಭೂಕಂಪ ಆಗಿದೆ. ಸೊ 1,000ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತಿದ್ದಾರೆ. ಸೊ 1,000 ಅಲ್ಲ, ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಗಾಯಗೊಂಡಿದ್ದಾರೆ. ಸೊ ಬುಧವಾರ ಸಂಜೆ 6 ಗಂಟೆಗೆ 2 ಸಲ ಭೂಕಂಪ ಆಗಿದೆ. ಭೂಕಂಪದ ತೀವ್ರತೆಯನ್ನು ಅಳೆಯುವಂತ ಮಾಪಕ ಅಂದ್ರೆ ರಿಯಾಕ್ಟರ್ದಲ್ಲಿ 7.2 ರಷ್ಟು ತೀವ್ರತೆ ಇದೆ ಅಂತ ಫಸ್ಟ್ ಒನ್. ಅಂತ ಎರಡನೇದು 7.5 ರಷ್ಟು ಭೂಕಂಪ ತೀವ್ರತೆ ಇದೆ. ಸೊ ಅಂತಂದ್ರೆ 7 ಎಬೋವ್ ಇತ್ತಂದ್ರೆ ಅದು ತುಂಬಾ ಅಪಾಯಕರವಾಗಿರ್ತಕ್ಕಂಥ ಭೂಕಂಪ. ಸೊ ಅಲ್ಲಿ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅನ್ನೋರು ಏನ್ ಮಾಡಿದ್ದಾರೆ, ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಸೊ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇರೋದು ವೆನಿಜುವೆಲಾದ ಸಂಬಂಧಿತ 2 ಪ್ರಬಲ ಭೂಕಂಪಗಳಿಂದ ಆಗಿರ್ತಕ್ಕಂಥ. ನೋಡಿ ಕಟ್ಟಡ ಯಾವ ರೀತಿ ಕುಸಿದಿದೆ ಅಂತ. ಮಕ್ಕಳು ಆಟಿಕೆ ಸಾಮಾನನ್ನು ಆಡಿ ಆಟಿಕೆ ಸಾಮಾನನ್ನ ಯಾವ ರೀತಿ ಚೆಲ್ಲಾಪಿಲಿ ಮಾಡ್ತಾರೋ ಆ ರೀತಿ ಚೆಲ್ಲಾಪಿಲಿ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಬ್ರೆಜಿಲ್ನ ಆಸುಪಾಸಿನಲ್ಲಿ ಎಲ್ಲ ಕೂಡ ಅಲ್ಲಿ ಅಪಾಯ ಸಂಭವಿಸಿರುವಂಥದ್ದು. ಬೀದಿಗಳಲ್ಲಿ ರಾತ್ರಿ ಕಳೆದ ಜನ. ಭೂಕಂಪ ಆಗುವಾಗ ಕಟ್ಟಡ ಬಿಟ್ಟು ಹೊರಗೆ ಬಂದಿದ್ದಾರೆ. ಸೊ ಅಲ್ಲಿ ಏನ್ ಮಾಡಿದ್ದಾರೆ, ಇಡೀ ದಿನವನ್ನು ಕಳೆದಿದ್ದಾರೆ. ಇದಿಷ್ಟು ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್.